ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೋಷ್ ಆನ್ಲೈನ್ ಕ್ಲಾಸಸ್. ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ, ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್ 2024 ಇಯರ್ ಕ್ವೆಶನ್ ಪೇಪರ್. ಸೊ ನಾವು ಇವತ್ತಿನ ಒಂದು ಕ್ಲಾಸ್ನಲ್ಲಿ 2024 ಇಯರ್ ಕ್ವೆಶನ್ ಪೇಪರನ್ನು ನೋಡೋಣ. ಯಾವ ಥರ ಕ್ವೆಶನ್ಸ್ ಕೇಳಿದ್ದಾರೆ ಸೊ ಒನ್ಸ್ ಅಗೇನ್ ನೋಡೋಣ. ಸೆಕ್ಷನ್ ಎ ಅಥವಾ ವಿಭಾಗ ಎ ಕೆಲವೊಂದಷ್ಟು 2 ಮಾರ್ಕ್ಸ್ ಕ್ವೆಶನ್ಸನ್ನು ಕೇಳಿದ್ದಾರೆ ನೋಡಿ. ವಾಟ್ ಈಸ್ ಕನ್ಸೈನ್ಮೆಂಟ್? ಸೊ ಕನ್ಸೈನ್ಮೆಂಟ್ ಅಂದರೆ ಏನಂತ ಹೇಳಿ ನಾವು ಬರಿಬೇಕು. ನೆಕ್ಸ್ಟ್ ನೋಡಿ ಕ್ವೆಶನ್, ನೇಮ್ ದ ಟೈಪ್ಸ್ ಆಫ್ ಕನ್ಸೈನ್ಮೆಂಟ್ ಕಮಿಷನ್. ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟ್ ಈಸ್ ಬ್ರ್ಯಾಂಚ್? ನೆಕ್ಸ್ಟ್ ಕ್ವೆಶನ್ ನೋಡಿ, ರೈಟ್ ಎನಿ ಟು ಫ್ಯೂಚರ್ಸ್ ಆಫ್ ಡಿಪೆಂಡೆಂಟ್ ಬ್ರ್ಯಾಂಚ್. ನೆಕ್ಸ್ಟ್ ಕ್ವೆಶನ್ ನೋಡಿ, what do you mean by down payment? Next question ನೋಡಿ, state any two features of limited liability partnership. Next question ನೋಡಿ, what is audit of cooperative societies? So these are the 2 marks questions. So ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸು. ಸೊ ಇನ್ನು ನಾವು ಎನಿ 5 ಅಂದ್ರೆ 5 ಬರೀಬೇಕು ಇದರಲ್ಲಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೆಕ್ಷನ್ ಬಿ ಅಂದರೆ ವಿಭಾಗ ಬಿಯಲ್ಲಿ ಇಲ್ಲಿ ನೋಡಿ ಕೆಲವೊಂದಷ್ಟು 5 ಮಾರ್ಕ್ಸ್ ಕ್ವೆಶನ್ಸ್ ಕೂಡ ಕೇಳಿದ್ದಾರೆ. ಇವು 5 ಮಾರ್ಕ್ಸ್ ಕ್ವೆಶನು. ಫಸ್ಟ್ ಕ್ವೆಶನ್ ನೋಡಿ, ಕ್ವೆಶನ್ ನಂಬರ್ ಸೆಕೆಂಡ್ ಎತ್ತಿದೆಯಲ್ಲ ಅದು, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ ಎಕ್ಸ್ಪ್ಲೇನ್ ಮಾಡಬೇಕು. ಇದು ಥಿಯರಿ ಕ್ವೆಶನ್ ಇದೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಫ್ರಾಮ್ ದ ಫಾಲೋವಿಂಗ್. ಸೊ ಇದು ಆ್ಯಕ್ಚುಲಿ ಈ ಕ್ವೆಶನ್ನು ಕನ್ಸೈನ್ಮೆಂಟ್ ಅಕೌಂಟ್ ಇದೆಯಲ್ಲ, ಸೊ ಕನ್ಸೈನ್ಮೆಂಟ್ ಅಕೌಂಟು ಆ ಯೂನಿಟಿಂದ ಈ ಕ್ವೆಶನ್ಸ ಕೇಳಿದ್ದಾರೆ ನೋಡಿ. ನೆಕ್ಸ್ಟ್ ಕ್ವೆಶನ್ ನೋಡಿ, ಈ ಕ್ವೆಶನ್ ನಂಬರ್ 3 ಏನಿದೆಯಲ್ಲ ಇದು ಕನ್ಸೈನ್ಮೆಂಟ್ ಅಕೌಂಟ್ ಯೂನಿಟಿಂದ ಈ ಕ್ವೆಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಕ್ವೆಶನ್ ನಂಬರ್ 4, ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ದ ಬ್ರಾಂಚ್ ಡೆಟರ್ಸ್ ಅಕೌಂಟ್. ಯು ಹ್ಯಾವ್ ಟು ಪ್ರಿಪೇರ್ ಡೆಟರ್ಸ್ ಅಕೌಂಟ್ ನೀವು ಪ್ರಿಪೇರ್ ಮಾಡಬೇಕು, ಅಂದ್ರೆ ಬ್ರ್ಯಾಂಚ್ ಡೆಟರ್ಸ್ ಅಕೌಂಟ್. ಸೊ ಇಲ್ಲಿ ಡೆಟರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಬ್ರ್ಯಾಂಚ್ ಡೆಟರ್ಸ್ ಅಕೌಂಟ ಪ್ರಿಪೇರ್ ಮಾಡಬೇಕು. ಸೊ ಇದು ಕೂಡ ಒಂದು 5 ಮಾರ್ಕ್ಸ್ ಕ್ವೆಶನು. ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ 5. ಸೊ ಈ ಕ್ವೆಶನು, ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಇನ್ಕ್ಲೂಡ್ ಇನ್ ದ ಈಚ್ ಇಯರ್ಸ್ ಇನ್ಸ್ಟಾಲ್ಮೆಂಟ್ಸ್. ಸೊ ಈ ಕ್ವೆಶನ ಹೈಯರ್ ಪರ್ಚೇಸ್ ಸಿಸ್ಟಮ್ ಮೇಲೆ ಈ ಕ್ವೆಶನ್ಸ್ ಕೇಳಿದ್ದಾರೆ. ಹೈಯರ್ ಪರ್ಚೇಸ್ ಸಿಸ್ಟಮ್ ಮೇಲೆ ಈ ಕ್ವೆಶನ್ಸ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ನಂತರ ನೋಡಿ ಕ್ವೆಶನ್ ನಂಬರ್ 6 ಎತ್ತಿದೆಯಲ್ಲ ಈ ಕ್ವೆಶನ್ ನೋಡಿ, ಕ್ವೆಶನ್ ನಂಬರ್ 6. ಸೊ ಇದು ಕಾಂಟ್ರಿಬ್ಯೂಷನ್ ನಾವು ಪಾರ್ಟ್ನರ್ಸ್ದ ಕಾಂಟ್ರಿಬ್ಯೂಷನ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇದು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಇದೆಯಲ್ಲ ಆ ಒಂದು ಯೂನಿಟ್ದಿಂದ ಈ ಕ್ವೆಶನ್ಸ್ ರೈಸ್ ಮಾಡಿದ್ದಾರೆ, ಈ ಕ್ವೆಶನ್ಸ್ ಕೇಳಿದ್ದಾರೆ. ಇವೆಲ್ಲ 5 ಮಾರ್ಕ್ಸ್ ಕ್ವೆಶನ್ಸು ಒನ್ಸ್ ಅಗೇನ್ ನೋಡಿ. ನೆಕ್ಸ್ಟ್ ನೋಡಿ, ಇನ್ನು ಸೆಕ್ಷನ್ ಸಿ ಯಲ್ಲಿ ಕೆಲವೊಂದಷ್ಟು 10 ಮಾರ್ಕ್ಸ್ ಕ್ವೆಶನ್ಸ್ ಕೂಡ ಕೇಳಿದ್ದಾರೆ ನೋಡಿ. ಫಸ್ಟ್ ಕ್ವೆಶನ್ ಇದೆ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಆಡಿಟ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಪ್ರೊವಿಷನ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್. ಸೊ ಇದು ಒಂದು ಥಿಯರಿ ಕ್ವೆಶನ್ ಇದೆ. ಲಾಸ್ಟ್ ಇಯರಲ್ಲಿ ಕೂಡ ಸೇಮ್ ಥಿಯರಿ ಕ್ವೆಶನ್ ಅಂದ್ರೆ ಇದೇ ಒಂದು ಯೂನಿಟ್ದಿಂದ ಥಿಯರಿ ಕ್ವೆಶನ್ಸ್ ಕೂಡ ಕೇಳಿದರು, ಈಗೂ ಕೂಡ ಥಿಯರಿ ಕ್ವೆಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ 8. ಸೊ ಈ ಕ್ವೆಶನ್ ನಾವು ಏನು ಮಾಡಬೇಕಂದ್ರೆ, ಪ್ರಿಪೇರ್ ಕನ್ಸೈನ್ಮೆಂಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್. ಸೊ ಇಲ್ಲಿ ಒಬ್ಬರು ಹೆಸರು ಕೊಟ್ಟಿದ್ದಾರೆ ನೋಡಿ, ಕನ್ಸೈನ್ಮೆಂಟ್ ಅಕೌಂಟ ನಾವು ಪ್ರಿಪೇರ್ ಮಾಡಬೇಕು. ಸೊ ಇದು ಕನ್ಸೈನ್ಮೆಂಟ್ ಅಕೌಂಟ್ ಈ ಒಂದು ಯೂನಿಟ್ದಿಂದ ಈ ಕ್ವೆಶನ್ಸ್ ಕೇಳಿದ್ದಾರೆ ನೋಡಿ. ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಇದೆಯಲ್ಲ ಆ ಯೂನಿಟ್ದಿಂದ ಈ ಕ್ವೆಶನ್ ಕೇಳಿದ್ದಾರೆ. 10 ಮಾರ್ಕ್ಸ್ ಕ್ವೆಶನ್ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಇನ್ನು ಕ್ವೆಶನ್ ನಂಬರ್ 9. ಈ ಕ್ವೆಶನು ಆ್ಯಕ್ಚುಲಿ ಇದು ಪ್ರಿಪೇರ್ ದ ಬ್ರ್ಯಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ HO ಅಂದರೆ ಹೆಡ್ ಆಫೀಸ್ ಅಂತೇಳಿ. ಸೊ ಇದನ್ನ ಬ್ರ್ಯಾಂಚ್ ಅಕೌಂಟ್ ಮೇಲೆ ಈ ಕ್ವೆಶನ್ ಕೇಳಿದ್ದಾರೆ, ಕ್ವೆಶನ್ ನಂಬರ್ 9. ಸೊ ಕ್ವೆಶನ್ ನಂಬರ್ 9 ಕೂಡ ಇದು ಕೂಡ 10 ಮಾರ್ಕ್ಸ್ ಕ್ವೆಶನ್ನೇ. ಕ್ವೆಶನ್ ನಂಬರ್ 9 ನೋಡಿ. ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ 10. ಸೊ ಈ ಕ್ವೆಶನ್ನ ನಮಗೇನು ಹೇಳಿದ್ದಾರೆ ಅಂದರೆ, Prepare a statement of assets and liabilities of income and expenditure account under the
ಪ್ರೊವಿಷನ್ಸ್ ಆಫ್ ಲಿಮಿಟೆಡ್ ಲಯಬಿಲಿಟೀಸ್ ರೂಲ್ಸ್ ಅಂದರೆ LLPs ರೂಲ್ಸ್ ಅಂದ್ರೆ ನಥಿಂಗ್ ಬಟ್ ಲಿಮಿಟೆಡ್ ಲಯಬಿಲಿಟೀಸ್ ರೂಲ್ಸ್ ಅದು. ಸೊ ಈ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಮೇಲೆ ಈ ಒಂದು ಕ್ವಶನ್ಸ್ ಕೇಳಿದ್ದಾರೆ. ಇದು ಕೂಡ 10 ಮಾರ್ಕ್ಸ್ ಕ್ವಶನ್ನೇ. ಸೊ ಇದನ್ನು ನೋಡಿ ಯಾವ ಥರ ಕ್ವಶನ್ಸ್ ರೈಸ್ ಮಾಡಿದ್ದಾರೆ ಅಂತೇಳಿ. ನೆಕ್ಸ್ಟ್ ನೋಡೋಣ, ಇದು ಕನ್ನಡದಲ್ಲಿದೆ. ನೆಕ್ಸ್ಟ್ ನೋಡಿ ಸೆಕ್ಷನ್ ಡಿ ವಿಭಾಗ ವಿಭಾಗ ಅಥವಾ ಸೆಕ್ಷನ್ ಡಿ ಅಂತೇಳಿ ಲಾಸ್ಟ್ ಸೆಕ್ಷನ್ ಇದು. ಸೊ ಇಲ್ಲಿ ಒಂದು ಕಂಪಲ್ಸರಿ ಕ್ವಶನ್ ಇರುತ್ತೆ. ಸೊ ಇದಕ್ಕೆ ನಿಮಗೆ 15 ಮಾರ್ಕ್ಸ್ ಕ್ವಶನ್ ಇದು. ಸೊ ಈ ಕ್ವಶನ್ ಇರುವುದು ಆ್ಯಕ್ಚುಲಿ ಇದು ಹೈಯರ್ ಪರ್ಚೇಸ್ ಸಿಸ್ಟಮ್ ಮೇಲೆ ಈ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ಏನು ಪ್ರಿಪೇರ್ ಮಾಡ್ಬೇಕಂದ್ರೆ ನಾವು ಹೈಯರ್ ಪರ್ಚೇಸ್ ಸಿಸ್ಟಮ್ ಅಕೌಂಟ್ಸ್ ಪ್ರಿಪೇರ್ ಮಾಡ್ಬೇಕಂದ್ರೆ ಇಲ್ಲಿ ನೆಸಸರಿ ಲೇಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಅಂತ ಹೇಳಿದ್ದಾರೆ. ಲೇಜರ್ ಅಕೌಂಟ್ಸ್ ನಾವು ಪ್ರಿಪೇರ್ ಮಾಡಬೇಕು. ಈ ಕ್ವಶನ್ ಇರೋದು ಕೇಸ್ ಸ್ಟಡಿದ ಹೈಯರ್ ಪರ್ಚೇಸ್ ಸಿಸ್ಟಮ್. ಸೊ ಇದ್ರ ಮೇಲೆ ಇದೆ ಕ್ವಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ನಾವು ಇನ್ನು ಅಪ್ಕಮಿಂಗ್ ಕ್ಲಾಸಸ್ನಲ್ಲಿ ಅಂದರೆ ಇನ್ನು ಮುಂಬರುವ ಕ್ಲಾಸಸ್ನಲ್ಲಿ ಸೊ ನಾವೆಲ್ಲ ಈ ಥರದ ಆನ್ಸರ್ ಯಾವ ಥರ ಸಾಲ್ವ್ ಮಾಡಬೇಕು, ಹೆಂಗೆ ನಾವು ಆನ್ಸರ್ ಸಾಲ್ವ್ ಮಾಡಬೇಕು, ಯಾವ ಕ್ವಶನ್ ಈಗ ಆಲ್ರೆಡಿ ನಾ ಈಗ ಒಂದು ಹಿಂದಿನ ಕ್ಲಾಸ್ನಲ್ಲಿ ಒಂದು ವಿಡಿಯೋ ಮಾಡಿದೆ. 2023 ಇಯರ್ ಕ್ವಶನ್ ಪೇಪರ್ ವಿಡಿಯೋ ಮಾಡಿದೆ. ನೆಕ್ಸ್ಟ್ ಇದು 2024 ಇಯರ್ ಕ್ವಶನ್ ಪೇಪರು. ಸೊ ಇವು ಎರಡು ಕ್ವಶನ್ ಪೇಪರ್ ನಾವು ಇನ್ನು ಮುಂಬರುವ ಕ್ಲಾಸ್ನಲ್ಲಿ ಅಪ್ಕಮಿಂಗ್ ಕ್ಲಾಸ್ನಲ್ಲಿ ನಾವು ಸಾಲ್ವ್ ಮಾಡೋಣ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಯೂಸ್ ಆಗುತ್ತೆ. ಸೊ ಇದು ಇಟ್ ಈಸ್ ಎ ಎಜುಕೇಷನಲ್ ಪರ್ಪಸ್ ವಿಡಿಯೋ.